ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಬರ್ತಿರೋ ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆ ಹೆಲ್ತಿಯಾಗಿರೋ ಬನ್ಸಿ ರವೆಯಲ್ಲಿ ಮಾಡೋ ಅಂಥ ಒಂದು ಕೇಸರಿ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗಿಸ್ಕೋಬೇಕು. 1 ಗ್ಲಾಸ್ ನೀರು ಮತ್ತು 1 ಗ್ಲಾಸ್ ಬೆಲ್ಲ. ನಾನಿವತ್ತು ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂದರೆ ಉಂಡೆ ಬೆಲ್ಲ ಕೂಡ ಚೆನ್ನಾಗಿ ಜಜ್ಜಿಕೊಂಡು 1 ಗ್ಲಾಸ್ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಬಂದುಬಿಟ್ಟು ಚೆನ್ನಾಗಿ ಕರಗಬೇಕು. ಜಸ್ಟ್ ಕರಗಿದ್ರೆ ಸಾಕು, ಪಾಕ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಕರಗಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ, ಬೇಗ ಕರಗುತ್ತೆ. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ಒಂದು ಕುದಿ ಬಂದಮೇಲೆ ಫುಲ್ ಕರಗಿದ್ರೆ ಸಾಕು. ಇವಾಗ ಒಂದು ಬಾಣಲೆಯಲ್ಲಿ 2 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ನಾನಿವತ್ತು ಮನೇಲಿ ಮಾಡಿರೋ ತುಪ್ಪನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ನೋಡಿದರೆ ಈ ಟೀ ಸ್ಪೂನಲ್ಲಿ ನಾನು 2 ಟೀ ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಇವತ್ತು ಒಂದು 8-10 ಗೋಡಂಬಿ ಹಾಕ್ಕೊಂಡು, ಗೋಡಂಬಿನ ಒಂದು ಮೀಡಿಯಮ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬಿಡಿ. ತೀರಾ ಡಾರ್ಕ್ ಬ್ರೌನ್ ಬೇಡ. ನೋಡಿದರೆ ಈ ಥರ ಮೀಡಿಯಮ್ ಬ್ರೌನ್ ಬಂದಮೇಲೆ ಅದ್ರ ಜೊತೆಗೆ ಒಂದು 10 ದ್ರಾಕ್ಷಿನ ಹಾಕ್ಕೊಳ್ಳಿ. ದ್ರಾಕ್ಷಿ ಈ ಥರ ಬ್ರೌನ್ ಕಲರ್ ಆಗಿ ಬಲೂನ್ ಥರ ಉಬ್ಬುತ್ತೆ. ಆ ಸ್ಟೇಜಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಸಪ್ರೇಟಾಗಿ ತೆಗೆದಿಟ್ಕೊಬಿಡಿ. ಇವಾಗ ಅದೇ ಬಾಣಲಿಗೆ 3/4 ಕಪ್ ಆಗೋಷ್ಟು ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಈ ರವೆನ ಬಂದುಬಿಟ್ಟು ಕೈ ಬಿಡ್ದಂಗೆ ಹೈ ಸ್ಪೀಡಲ್ಲಿ ನೀವು ಹುರಿತಾ ಇದ್ದೀರಾ ಅಂದರೆ ಕೈ ಬಿಡ್ದಂಗೆ ಹುರ್ಕೋಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ. ನೋಡಿದರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಹುರ್ಕೊಬಿಟ್ಟು ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅರ್ಧ ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಮತ್ತು 1 ಗ್ಲಾಸು ಬೆಲ್ಲದ ನೀರು, ಒಟ್ಟು 3 ಗ್ಲಾಸ್ ನೀರು. ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡಿದ್ರೂ ನೀರು ಅಳತೆ ಇದೆ. ಆವಾಗ ಕನ್ಸಿಸ್ಟೆನ್ಸಿ ನಿಮಗೆ ಕರೆಕ್ಟಾಗಿ ಬರುತ್ತೆ. ಫಸ್ಟು ರವೆನ ಚೆನ್ನಾಗಿ ಬೇಯಿಸ್ಬಿಡಿ. ನೋಡಿದರೆ ಈ ಥರ ಉಪ್ಪಿಟ್ಟು ಥರ ಚೆನ್ನಾಗಿ ಬೇಯಿಸ್ಕೊಬಿಡಿ. ಇವಾಗ ನಾವು ಕರಗಿಸಿಟ್ಟಿರೋಂಥ ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಹಾಕ್ಕೋಬೇಕು. ಯಾವುದು ಡಸ್ಟ್ ಇರಲ್ಲ ಆರ್ಗ್ಯಾನಿಕ್ ಬೆಲ್ಲದಲ್ಲಿ, ಆದ್ರೂ ಒಂದು ಸೇಫ್ಟಿಗೋಸ್ಕರ ನಾವು ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟು. ನೋಡಿದರೆ ಇವಾಗ ಗ್ಯಾಸ್ ಬಂದ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು. ಬೆಲ್ಲದ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು. ಈ ಥರ ತೆಗ್ದು ಹಾಕಿದರೆ ಸಾಂಬಾರು ಬೀಳೋ ಥರ ಚೆನ್ನಾಗಿ ಬೀಳಬಾರ್ದು, ಗಟ್ಟಿಯಾಗಿ ಬೀಳಬೇಕು. ನೋಡಿದರೆ ಈ ಥರ ಗಟ್ಟಿಯಾಗಿ ಬೀಳಬೇಕು. ನೀರೆಲ್ಲ ಫುಲ್ಲು ಎಳ್ಕೊಂಡು ಈ ಥರ ನೋಡಿದರೆ ಗಟ್ಟಿಯಾಗಿದೆ. ಉಪ್ಪಿಟ್ಟಿಗಿಂತನೂ ಒಂದು ಸ್ವಲ್ಪ ತೆಳು ಇರುತ್ತೆ ಸ್ಟಾರ್ಟಿಂಗಲ್ಲಿ. ಈ ಥರ ಗಟ್ಟಿಯಾಗಿರಬೇಕು. ಇವಾಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಮದುವೆ ಮನೇಲಿ ಮಾಡೋ ಥರ ಇಲ್ಲ, ಬೆಂದಾದಮೇಲೆ ಚೆನ್ನಾಗಿ ಆರಿದ್ಮೇಲೆ ನಾವು ತಿಂತೀವಿ ಅಂದರೆ ಇನ್ನೂ ಸಾಫ್ಟಾಗಿ ಕೇಕ್ ಥರ ಆಗಬಾರ್ದು ಅಂದರೆ ಇದ್ರ ಮೇಲೆ 2 ಸ್ಪೂನ್ ಮಾಮೂಲಿ ಅಡುಗೆ ಮಾಡ್ಕೊಳ್ಳೋ ಎಣ್ಣೆ ಹಾಕಿದರೆ ಯಾವಾಗಲೂ ಸಾಫ್ಟಾಗಿರುತ್ತೆ. ಆರಿದ ಮೇಲೂ ತಿಂದ್ರೂ ಸಾಫ್ಟಾಗಿ ಇರುತ್ತೆ ಕೇಸರಿ ಬಾತು. ಇದು ಎಲ್ಲ ಥರ ಕೇಸರಿ ಬಾತ್ಗೂ ನಾವು ಎಣ್ಣೆ ಹಾಕ್ಕೊಂಡು ನಾವು ಟ್ರೈ ಮಾಡ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಹೆಲ್ತಿನೂ ಕೂಡ. ಖಂಡಿತವಾಗ್ಲೂ ಈ ರೆಸಿಪಿನ ಈ ದೀಪಾವಳಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೆಸಿಪಿನ ಡಯಾಬಿಟಿಕ್ ಪೇಷಂಟ್ಸ್ ಮನೇಲಿದ್ರು ಅವರು ಮಾಡ್ಬೋದು. ಯಾಕಂದರೆ ಬನ್ಸಿ ರವೆ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಮೈಗೂ ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೂ ಟ್ರೈ ಮಾಡಿ ನೋಡ್ಬೋದು. ನಿಮ್ಮನ್ನ ಬೇರೆ ಒಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.